ನಾನು ಜನನಿ ವತ್ಸಲ. ಜನನಿ ಟಾಕ್ಗೆ ಸ್ವಾಗತ. ಸ್ನೇಹಿತರೆ, ಒಂದಷ್ಟು ಸಾಮಾಜಿಕ ಸುದ್ದಿಗಳನ್ನು ನಾವು ಮಾತನಾಡೋಣ. ಅದರಲ್ಲಿ ಇತ್ತೀಚೆಗೆ ಬಾಣಂತಿಯರ ಸಾವು ಹೆಚ್ಚಾಗ್ತಿದೆ. ಇದೇನು ನಾವು ಮಾತಾಡಬೇಕು ಅನ್ನುವಂತಹ ಇದು ನಮ್ಮ ಕರ್ತವ್ಯ ಆಗಿದೆ. ಆ ಮಾಧ್ಯಮದವರು ಮಾತಾಡ್ತಾರೋ ಬಿಡ್ತಾರೋ, ಆದರೆ ನಾವು ಸಾಮಾಜಿಕವಾಗಿ ಯೋಚನೆ ಮಾಡುವಂತಹವರು ಬಾಣಂತಿಯರ ಸಾವು ಯಾಕೆ ಆಗ್ತಿದೆ ಅನ್ನೋದ್ರ ಬಗ್ಗೆ ನಾವು ಒಂದಷ್ಟು ಮಾತನಾಡೋಣ ಅಂತ ನಾನು ಮಾತನಾಡ್ತಾ ಇದ್ದೀನಿ. ಸ್ನೇಹಿತರೆ, ಬಾಣಂತಿಯರ ಸಾವು ಯಾಕೆ ಆಗ್ತಾ ಇದೆ? ಇಲ್ಲಿ ಸಿಬ್ಬಂದಿಗಳ ನಿರ್ಲಕ್ಷಣ, ಇಲ್ಲ ವೈದ್ಯರ ನಿರ್ಲಕ್ಷಣ, ಇಲ್ಲ ಔಷಧಿಗಳ ನಿರ್ಲಕ್ಷಣ, ಇಲ್ಲ ಬಡ ಜನರು ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡುವಂತಹದ್ದು ನಿರ್ಲಕ್ಷಣ ಗೊತ್ತಾಗ್ತಾ ಇಲ್ಲ. ಆದ್ರೆ ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಬಾಣಂತಿಯರ ಸಾವು ಯಾಕೆ ಆಗ್ತಿದೆ ಅನ್ನೋದ್ರ ಬಗ್ಗೆ ನಾವು ಮಾತನಾಡಬೇಕಾಗಿದೆ. ಇಲ್ಲಿ ಈ ಬಾಣಂತಿಯರ ಸಾವು ದಿನದಿನಗೂ ಹೆಚ್ಚಾಗ್ತಿರುವಂಥದ್ದು ಸರ್ಕಾರಗಳು ಅದನ್ನ ಎಚ್ಚರಿಕೆಯನ್ನ ತೆಗೆದುಕೊಂಡು ಜಾಗೃತರಾಗಿ ಅಲ್ಲಿ ಸರ್ಕಾರಿ ಆಸ್ಪತ್ರೆಗಳಿಗೆ ಬೇಕಾಗಿರುವಂತಹ ಮೂಲ ಸೌಕರ್ಯಗಳು, ಔಷಧಿಗಳನ್ನ ಕೊಡುವಂತಹ ವ್ಯವಸ್ಥೆಗಳನ್ನ ಮಾಡಬೇಕಾಗಿದೆ. ಹಾಗೂ ಯಾರು ಇದು ಹೊಣೆಗಾರಿಕೆ ಅನ್ನೋದ್ರ ಬಗ್ಗೆ ನಾವು ಸರ್ಕಾರ ಯೋಚನೆ ಮಾಡಬೇಕಾಗಿದೆ. ಇವತ್ತಿನ ಆಡಳಿತ ಸರ್ಕಾರ ಯೋಚನೆ ಮಾಡಬೇಕಾಗಿದೆ. ನೀವೇ ಯೋಚನೆ ಮಾಡಿ, ರಾಯಚೂರು, ಬಳ್ಳಾರಿಯಲ್ಲಿ ಸಾವಿನ ಸಂಖ್ಯೆ ಹೆಚ್ಚಾಗ್ತದೆ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಾವಿನ ಸಂಖ್ಯೆ ಹೆಚ್ಚಾಗ್ತದೆ. ಇದ್ರ ಬಗ್ಗೆ ಸ್ಪಷ್ಟತೆಯಾಗಿ ನೀಡ್ತಾ ಇದೆ. ಈಗ ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ, ಸರ್ಕಾರಕ್ಕೆ ಸಂಬಂಧಪಟ್ಟಂಗೆ ಏನೇ ಆಗಿ ಈ ಗುಂಡಿಗಳಿಂದ ಬಿದ್ರೂ ಸಹ, ರಸ್ತೆಗಳಿಂದ ಬಿದ್ರೂ ಸಹ ಒಂದೇ ಒಂದು ಅಜೆಂಡೆ ಇಟ್ಕೊಂಡ್ಬಿಟ್ಟಿದೆ, ಪರಿಹಾರವನ್ನ ಘೋಷಣೆ ಮಾಡ್ತಿದೆ. ಅದೇ ರೀತಿಯಾಗಿ ಈ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬಾಣಂತಿಯರು ದಾಖಲಾಗ್ತಾರಲ್ಲ ಅಂತವರಿಗೆ ಸರ್ಕಾರ ಏನ್ ಮಾಡ್ತಾ ಇದೆ, ಪರಿಹಾರವನ್ನು ಘೋಷಣೆ 1 ಲಕ್ಷ 5 ಲಕ್ಷ ಘೋಷಣೆ ಮಾಡ್ತದೆ. ಸ್ವಾಮಿ ಆಡಳಿತ ಪಕ್ಷದವರೇ, ದಯವಿಟ್ಟು ಈ ಘೋಷಣೆ ಮಾಡೋದನ್ನ ನಿಲ್ಲಿಸಿ ತಾಯಂದಿರನ್ನ ಉಳಿಸಿ. ಆ ಪುಟ್ಟ ಮಕ್ಕಳಿಗೆ ತಾಯಂದಿರಲ್ಲ, ತಾಯಂದಿರ ಪ್ರಾಣವನ್ನ ಉಳಿಸುವಂತಹ ಕೆಲಸಗಳನ್ನ ಮಾಡಿ. ಈಗಿನ ಆರೋಗ್ಯ ಸಚಿವರು ಏನ್ ಮಾಡ್ತಾ ಇದಾರೋ ಗೊತ್ತಾಗ್ತಾ ಇಲ್ಲ. ಆದ್ರೆ ಬಾಣಂತಿಯರ ಸಾವಿಗೆ ಯಾವ ರೀತಿಯಾಗಿ ಅವರು ಹೊಣೆಗಾರಿಕೆಯನ್ನ ತೆಗೆದುಕೊಳ್ತಾರೆ ಅನ್ನೋದ್ರ ಬಗ್ಗೆ ನೀವೇ ಪ್ರತಿದಿನ ಸುದ್ದಿ ಮಾಧ್ಯಮಗಳಲ್ಲಿ ನೋಡ್ತಾನೆ ಇರ್ತೀರಾ. ದಯವಿಟ್ಟು ಹೇಳ್ತಾ ಇದ್ದೀನಿ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅಲ್ಲಿ ಸಿಬ್ಬಂದಿಗಳ ನಿರ್ಲಕ್ಷಣೋ, ಔಷಧಿಗಳ ನಿರ್ಲಕ್ಷಣೋ ಏನೋ ಗೊತ್ತಿಲ್ಲ. ಆದ್ರೆ ನೀವು ಬಾಣಂತಿಯರನ್ನ ದಾಖಲು ಮಾಡ್ಬೇಕಾದ್ರೆ ಅಲ್ಲಿನ ವ್ಯವಸ್ಥೆಗಳನ್ನ ನೋಡಿ, ಸರ್ಕಾರಿ ಆಸ್ಪತ್ರೆಗಳ ವ್ಯವಸ್ಥೆಗಳನ್ನ ನೋಡಿ. ನಿಮಗೆ ಅಲ್ಲಿ ಅವರನ್ನ ದಾಖಲು ಮಾಡ್ಲಿಕ್ಕೆ ಗೊಂದಲ ಆದ್ರೆ ದಯವಿಟ್ಟು ಸೇರಿಸ್ಬಿಡಿ, ಖಾಸಗಿ ಆಸ್ಪತ್ರೆಗಳಿಗೆ ಹೋಗಿ ತಾಯಂದ್ರ ಪ್ರಾಣವನ್ನ ಉಳಿಸ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಯಾಕೆ ಅಂದ್ರೆ ನಿಮ್ಮ ಹತ್ರ ಹಣ ಇರಲ್ಲ, ಏನು ಮಾಡಕ್ಕಾಗಲ್ಲ. ಈಗಿನ ವ್ಯವಸ್ಥೆಯಲ್ಲಿ ಯಾವುದೇ ಸರ್ಕಾರಿ ಆಸ್ಪತ್ರೆಗಳು ನೆಟ್ಟಿಗಿಲ್ಲ, ಸರಿಯಾಗಿಲ್ಲ. ಒಂದು ಚಿಕ್ಕ ಆಕ್ಸಿಡೆಂಟ್ ಆಯ್ತು ಅಂತ ಹೋದ್ರೂ ಸಹ ಒಂದು ಪ್ರಾಣ ತೆಗೆಯುವಂತಹ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದೀವಿ. ಅಂತಂದ್ರಲ್ಲಿ ಬಾಣಂತಿಯರನ್ನ ಕರೆದುಕೊಂಡೋಗಿ ಅವರನ್ನ ಉಳಿಸಿ ಅಂದ್ರೆ ಈಗಿನ ವ್ಯವಸ್ಥೆ ಉಳಿಸುತ್ತಾ? ಹೋಗ್ಲಿ, ಅಲ್ಲಿ ಸಿಬ್ಬಂದಿ ವರ್ಗದವರು, ವೈದ್ಯರು ಜಾಗೃತಿಯಿಂದ ಕೆಲಸ ಮಾಡ್ತಾರ? ನೀವೇ ನೋಡಿ, ಉತ್ತರ ಕರ್ನಾಟಕದಲ್ಲಿ ಯಾವ ಜಿಲ್ಲೆಗಳಲ್ಲಿ ಬಾಣಂತಿಯರು ಸತ್ತೋಗಿದ್ದಾರೆ, ಅವರು ಪ್ರಾಣವನ್ನ ತ್ಯಾಗ ಮಾಡಿದ್ದಾರೆ, ಅಲ್ಲಿ ಯಾವ ಕಾರಣಗಳು ಬರುತ್ತೆ? ಒಂದು ಔಷಧಿ ಕಾರಣಗಳು ಬರುತ್ತೆ, ವೈದ್ಯಕೀಯ ನಿರ್ಲಕ್ಷ್ಯ ಬರುತ್ತೆ, ಸಿಬ್ಬಂದಿ ವರ್ಗದವರ ನಿರ್ಲಕ್ಷ್ಯ ಬರುತ್ತೆ. ಈ 3 ಜನ ನಿರ್ಲಕ್ಷ್ಯ ಮಾಡುವ ಕಾರಣದಿಂದಾಗಿ ತಾಯಂದಿರು ಸಾಯ್ತಾ ಇದ್ದಾರೆ. ಇದನ್ನ ಯಾರು ಯೋಚನೆ ಮಾಡ್ತಾ ಇಲ್ಲ. ಹಾಗೆ ಈ ಸರ್ಕಾರಿ ಆಸ್ಪತ್ರೆಗಳಲ್ಲಿ ತೆಗೆದುಕೊಳ್ಳುವಂತಹ ಔಷಧಿಗಳು ಎಷ್ಟರ ಮಟ್ಟಿಗೆ ಗುಣಮಟ್ಟದಾಗಿದೆ? ಈಗಿನ ತನಿಖೆಯ ಪ್ರಕಾರ ಗುಂಡೂರು ಅವರು ಹೇಳಿದ್ರೆ ಯಾವುದೋ ಒಂದು ಕಂಪನಿ ಎಕ್ಸ್ ಅನ್ನೋ ಒಂದು ಕಂಪ್ನಿ ಅದು ಯಾವ ರೀತಿಯಾದಂತಹ ರಾಸಾಯನಿಕಗಳನ್ನ ಬಳಸಿಕೊಂಡು ಮಾಡಿ ಅದರ ನಿರ್ಲಕ್ಷ್ಯದಿಂದ ಬಾಣಂತಿಯ ಸಾಯ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ, ಇನ್ಫಾರ್ಮೇಶನ್ ಬಂತು. ಅದು ನಾನು ನಾನು ಮಾತನಾಡ್ತಿರುವಂತಹ ಒಂದು ವಿಡಿಯೋಗಳಲ್ಲಿ ನಾನೆಲ್ಲ ಅಪ್ಲೋಡ್ ಮಾಡ್ತೀನಿ. ಸೊ ಅದೆಲ್ಲ ಬಂದಿದೆ. ಸೊ ಇದಕ್ಕೆ ಏನಾಗಿದೆ, ಆ ಕಂಪ್ನಿಯನ್ನ ಕ್ಲೋಸ್ ಮಾಡುವಂತಹ ಒಂದು ಮಾಡಿದ್ದಾರೆ. ಆದ್ರೆ ತಾಯಂದ್ರು ಪ್ರಾಣ ಉಳಿಯುತ್ತಾ? ಯಾಕೆ ಸ್ವಾಮಿ ಬಡ ಜನರ ಒಂದು ಮೇಲೆ ಇಷ್ಟೊಂದು ನಿಮ್ಗೆ ಆಕ್ರೋಶ? ಅವರ ಪ್ರಾಣಕ್ಕೆ ಬೆಲೆ ಇಲ್ವಾ? ಸಿಬ್ಬಂದಿ, ಆ ಮಗುವಿಗೆ ತಾಯಿ ಇಲ್ಲ, ಗಂಡನಿಗೆ ಹೆಂಡತಿ ಇಲ್ಲ, ಒಂದು ಮನೆಗೆ ಅಪ್ಪ ಅಮ್ಮಗೆ ಮಗಳಾಗಿರುವಂತಹ ಅವಳೂ ಇಲ್ಲ.
ಈಗ ದಾಖಲೆ ಮಾಡುವಾಗ ಇದ್ದಂತಹ ಒಂದು ಖುಷಿ, ಆ ಮಗು ತಾಯಿ ಖುಷಿಯಾಗಿ ಸಂತೋಷವಾಗಿ ಬರಲಿ ಅಂದ್ರೆ ಮಗು ಮಾತ್ರ ಎತ್ಕೊಂಡು ತಾಯಿಯ ಹೆಣವನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಇವಾಗಿನ ಪರಿಸ್ಥಿತಿಗಳಲ್ಲಿ. ದಯವಿಟ್ಟು ಹೇಳ್ತಾ ಇದ್ದೀನಿ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬಡ ಜನರನ್ನ ನೀವು ಸೇರಕ್ಕೆ ಹೋಗ್ಬೇಕು. ದಯವಿಟ್ಟು ಒಂದು ಎಚ್ಚರಿಕೆಯಿಂದ ನೀವು ಸರ್ಕಾರಿ ಆಸ್ಪತ್ರೆಗಳಿಗೆ ದಾಖಲೆಯನ್ನ ಮಾಡಿ. ನಿಮಗೆ ಅಲ್ಲಿ ಸರಿಯಾಗಿಲ್ಲ, ದಯವಿಟ್ಟು ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ, ನೀವು ಖಾಸಗಿ ಆಸ್ಪತ್ರೆಗಳಿಗೆ ಹೋಗಿ. ದಯವಿಟ್ಟು ಈಗಿನ ಒಂದು ಪಕ್ಷದವರು, ಈಗಿನ ಒಂದು ಆಡಳಿತ ಸರ್ಕಾರ, ಈಗಿನ ನಾಯಕರು ನೀವು ಆಯ್ಕೆ ಮಾಡಿದಂತಹ ನಾಯಕರು ನಿಮ್ಮ ಪ್ರಾಣಕ್ಕೆ ಬೆಲೆ ಕೊಡ್ತಾ ಇಲ್ಲ. ಮೂಲಭೂತ ಸೌಕರ್ಯಗಳ ಬಗ್ಗೆ, ವ್ಯವಸ್ಥೆಗಳ ಬಗ್ಗೆ ಮಾಡ್ತಾ ಇಲ್ಲ. ಸರ್ಕಾರಿ ಆಸ್ಪತ್ರೆಗಳಿಲ್ಲ, ಸರಿಯಾದ ರಸ್ತೆಗಳಿಲ್ಲ, ಗುಂಡಿಗಳು ತುಂಬಿರುವಂತಹ ಇಂತಹ ಒಂದು ಜಾಗದಲ್ಲಿ ನಾವು ನಮ್ಮ ಪ್ರಾಣಕ್ಕೆ ಯಾರು ಬೆಲೆ ಕೊಡ್ತಾರೆ? ಸರ್ಕಾರ ಘೋಷಣೆ ಮಾಡುತ್ತೆ ಪರಿಹಾರ, ಅದು ಒಂದು ಚೌಕಟ್ಟಿನಲ್ಲಿ ಅವರು ಇರುವಂತಹ ನಿಯಮಗಳಿಗೆ ಸತ್ತರೆ ಮಾತ್ರ ಅವರಿಗೆ ಪರಿಹಾರವನ್ನ ಘೋಷಣೆ ಮಾಡ್ತಾರೆ. ಇದೆಲ್ಲ ಬೇಕಾ ನಮಗೆ? ಸರಿಯಾದ ವ್ಯವಸ್ಥೆಗಳಲ್ಲಿ ನಾವು ಬದುಕೋಣ. ಹಾಗೆ ಬಾಣಂತಿಯರು, ದಯವಿಟ್ಟು ಬಾಣಂತಿಯರನ್ನ ದಾಖಲೆ ಮಾಡ್ಬೇಕಾದ್ರೆ, ನೀವು ಹೋಗ್ಬೇಕಾದ್ರೆ ಸರ್ಕಾರಿ ವ್ಯವಸ್ಥೆಗಳು ಏನಾದ್ರು ಅವ್ಯವಸ್ಥೆ ಕಂಡ್ರೆ ದಯವಿಟ್ಟು ಬಾಣಂತಿಯರನ್ನ ದಾಖಲೆಯನ್ನ ಮಾಡಬೇಡಿ, ಸೇರಿಸ್ಬೇಡಿ. ದಯವಿಟ್ಟು ಖಾಸಗಿ ಆಸ್ಪತ್ರೆಗಳಿಗೆ ಹೋಗಿ ತಾಯಿ ಮತ್ತು ಮಗುವನ್ನ ಸುರಕ್ಷಿತವಾಗಿ ನೀವು ಕಾಪಾಡಿಕೊಂಡು ಮನೆಗೆ ಹೋಗಿ ಅಂತ ಹೇಳ್ತೀನಿ. ಯಾಕೆಂದ್ರೆ ಸಿದ್ದರಾಮಯ್ಯ ಅವರು, ಈಗಿನ ಆರೋಗ್ಯ ಸಚಿವರು ಎಲ್ಲ ನಿರ್ಲಕ್ಷ್ಯ ಮಾಡ್ತಿರ್ಬೇಕಾದ್ರೆ ನೀವು ಏನ್ ತಾನೇ ಮಾಡ್ಲಿಕ್ಕಾಗುತ್ತೆ? ನಾವು ಹೆಣವನ್ನ ಎತ್ಕೊಂಡು ಹೋಗ್ಬೇಕಾಗುತ್ತೆ, ತಾಯಿಂದಿರ ಹೆಣವನ್ನ ಮನೆಗೆ ಎತ್ಕೊಂಡು ಹೋಗ್ಬೇಕು. ದಯವಿಟ್ಟು ಹೇಳ್ತಾ ಇದ್ದೀನಿ, ಈ ತರ ಅದನ್ನೆಲ್ಲ ಬಿಟ್ಬಿಡಿ. ಹಾಗೆ ಸರ್ಕಾರಿ ಆಸ್ಪತ್ರೆಗಳು ತುಂಬಾ ನಿರ್ಲಕ್ಷ್ಯ ಇದೆ. ಬೇಕಾಗಿರುವಂತಹ ಔಷಧಿಗಳಿಲ್ಲ. ಇನ್ನು ಬೆಂಗಳೂರಲ್ಲೇ ಔಷಧಿಗಳನ್ನ ಕೊಡೋದಿಲ್ಲ. ಈಗ ಇವನ್ ಕಿದ್ವಾಯಿ, ಆಮೇಲೆ ಸಂಜಯ್ ಗಾಂಧಿ ಆಸ್ಪತ್ರೆಗೆ ನಾನೇ ಹೋಗಿರೋನು ಸಹ ಹೊರಗಡೆ ಚೀಟಿ ಬರ್ಕೊಡ್ತಾರೆ. ಎಂತಹ ವ್ಯವಸ್ಥೆಗಳಿದೆ. ಇನ್ನು ಹಿಂದಿನ ಹಳ್ಳಿಗಳಲ್ಲಿರುವಂತಹ ಆಸ್ಪತ್ರೆಗಳ ಬಗ್ಗೆ ಲೆಕ್ಕ ಇಲ್ಲ. ಎಲ್ಲ ಅಜಾಗೃತಿಗಳಿಂದ ಕೂಡಿದೆ. ಇಂತಹ ವ್ಯವಸ್ಥೆಗಳನ್ನ ಬದಲಾವಣೆ ಮಾಡಬೇಕು ಅಂದ್ರೆ ದಯವಿಟ್ಟು ಜಾಗೃತರಾಗಬೇಕು. ನಿಮ್ಮ ಹಳ್ಳಿಯ ಹಾಗೂ ಜಿಲ್ಲೆಯ ಸರ್ಕಾರಿ ಆಸ್ಪತ್ರೆಗಳು ಸರಿ ಇಲ್ಲ ಅಂದ್ರೆ ದಯವಿಟ್ಟು ನೀವು ಲೈವ್ ಮಾಡಿ, ವಿಡಿಯೋ ಮಾಡಿ. ಈಗಿನ ಆಡಳಿತ ಸರ್ಕಾರದವರು ಬದುಕಿದ್ರೆ ನಿಮ್ಮ ವಿಡಿಯೋಗಳನ್ನ ನೋಡ್ತಾರೆ, ಹಾಗೂ ನಿಮ್ಮ ಮೇಲೆ ಒಂದು ಏನಂತಾರೆ, ನೀವು ಮುಖ್ಯ ಆದ್ರೆ ನಿಮಗೆ ಪ್ರಜೆಗಳಿಗೆ ಪ್ರಾಮುಖ್ಯತೆ ಕೊಟ್ರೆ ನೀವು ಮಾಡಿರುವಂತಹ ಜಿಲ್ಲೆಗಳ ಆಸ್ಪತ್ರೆಗಳ ವ್ಯವಸ್ಥೆಗಳನ್ನ ಸರಿ ಮಾಡ್ತಾರೆ. ಅಂದ್ರೆ ಈಗಿನ ನಾಯಕರು, ಪ್ರಜಾನಾಯಕರು, ಪ್ರಜೆಗಳಿಗೋಸ್ಕರ ಕೆಲಸ ಮಾಡ್ತಿರುವಂತಹ ನಾಯಕರು ಬದುಕಿದ್ರೆ ನಿಮ್ಮ ಜಿಲ್ಲೆಯ ಸರ್ಕಾರಿ ಆಸ್ಪತ್ರೆಗಳನ್ನ ಸರಿಪಡಿಸ್ತಾರೆ. ದಯವಿಟ್ಟು ನಾನು ಕೊನೆಯದಾಗಿ ಹೇಳ್ತಾ ಇದ್ದೀನಿ, ಬಾಣಂತಿಯರನ್ನ ಉಳಿಸ್ಕೊಳ್ಳಿ. ಬಾಣಂತಿಯರನ್ನ ಉಳಿಸ್ಕೊಳ್ಳುವಂತಹದ್ದು ನಿಮ್ಮದೇ ಕರ್ತವ್ಯ. ದಯವಿಟ್ಟು ನೀವು ದಾಖಲೆ ಮಾಡುವಂತಹ ಸರ್ಕಾರಿ ಆಸ್ಪತ್ರೆಗಳು ಸರಿ ಇಲ್ಲ, ಅಜಾಗೃತಿಗಳನ್ನ ಕೂಡಿದೆ ಅಂದ್ರೆ ದಯವಿಟ್ಟು ದಾಖಲೆ ಮಾಡಬೇಡಿ, ಹಾಗೂ ಬಾಣಂತಿಯರನ್ನ ಉಳಿಸ್ಕೊಳ್ಳಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ.